ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡುತ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಯಥಾರ್ಥ ಬ್ಯಾಚ್ನ ಫಿಸಿಕ್ಸ್ನ ಮೊದಲನೇ ಚಾಪ್ಟರ್, ದ್ಯಾಟ್ ಈಸ್ ದ ಮೋಷನ್ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಈ ಚಾಪ್ಟರಲ್ಲಿ ನಾವು ಏನೇನು ಡಿಸ್ಕಸ್ ಮಾಡ್ತೇವೆ ಅನ್ನೋದು ನೋಡೋಣ ಬನ್ನಿ. ಸೊ ಮೊದಲಿಗೆ ಚಾಪ್ಟರ್ ನೇಮ್ ನೋಡ್ಬೋದು, ಅ ಮೋಷನ್. ಸೊ ಈ ಚಾಪ್ಟರ್ಲಿ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ಗೆ ನಾವು ರೆಸ್ಟ್ ಆ್ಯಂಡ್ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇವೆ. ಆಮೇಲೆ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇವೆ, ಮೀನ್ಸ್ ಹೌ ಟು ರೆಪ್ರೆಸೆಂಟ್ ಆರ್ ಹೌ ಟು ಡಿಸ್ಕ್ರೈಬ್ ಅ ಮೋಷನ್. ನೆಕ್ಸ್ಟ್ ಒನ್ ಯೂನಿಫಾರ್ಮ್ ಮೋಷನ್, ಆಮೇಲೆ ನಾನ್ ಯೂನಿಫಾರ್ಮ್ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಮೊದಲಿಗೆ ರೆಸ್ಟ್ ಆ್ಯಂಡ್ ಮೋಷನ್. ಈ ರೆಸ್ಟ್ ಆ್ಯಂಡ್ ಮೋಷನ್ ಅನ್ನೋದೇನು? ಸೊ ಫಸ್ಟ್ ಆಫ್ ಆಲ್ ನಾವು ನೋಡ್ಬೋದು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಕೆಲವೊಂದು ವಸ್ತುಗಳು ಸ್ಟೇಟ್ ಆಫ್ ರೆಸ್ಟ್ ಅಲ್ಲಿದೆ, ಕೆಲವೊಂದು ವಸ್ತುಗಳು ಸ್ಟೇಟ್ ಆಫ್ ಮೋಷನ್ ಅಲ್ಲಿದೆ. ಫಾರ್ ಎಕ್ಸಾಂಪಲ್, ಕನ್ಸಿಡರ್ ಯುವರ್ ಸ್ಕೂಲ್ ಕ್ಲಾಸ್ ರೂಮ್. ಸೊ ಕ್ಲಾಸ್ ರೂಮಲ್ಲಿ ನಾವು ನೋಡೋದಾದರೆ ಕ್ಲಾಸ್ ರೂಮಿನ ಗೋಡೆಗಳು, ಆಮೇಲೆ ಕ್ಲಾಸ್ ರೂಮಿನ ಬೆಂಚ್, ಕ್ಲಾಸ್ ರೂಮಿನ ಡೆಸ್ಕ್ ಆಗಿರ್ಬೋದು, ಅವು ಸ್ಟೇಟ್ ಆಫ್ ರೆಸ್ಟ್ ಅಲ್ಲಿರುತ್ತೆ. ಆಮೇಲೆ ನೀವು ಫ್ಯಾನ್ ನೋಡ್ಬೋದು, ಫ್ಯಾನ್ ರನ್ ಆಗ್ತಿದ್ರೆ ದ್ಯಾಟ್ ವಿಲ್ ಬಿ ಸ್ಟೇಟ್ ಆಫ್ ಮೋಷನ್, ರೈಟ್? ಸೊ ಇದೇ ರೀತಿ ಕೆಲವೊಂದು ವಸ್ತುಗಳು ನಾವು ನೋಡ್ತಿರ್ಬೇಕಾದ್ರೆ ಫಾರ್ ಅಸ್ ನಮಗೆ ಸ್ಟೇಟ್ ಆಫ್ ರೆಸ್ಟಲ್ಲಿ ಕಾಣಿಸ್ತಿರ್ಬೋದು, ಬಟ್ ಬೇರೆಯವ್ರಿಗೆ ಸ್ಟೇಟ್ ಆಫ್ ಮೋಷನಲ್ಲಿ ಕಾಣಿಸ್ತಿರ್ಬೋದು. ಹಾಗೆ ನಮ್ಮ ಪ್ಲಾನೆಟರಿ ಮೋಷನ್ ನೋಡಬೇಕಂದ್ರೆ ಸೂರ್ಯನ ಸುತ್ತ ಗ್ರಹಗಳು ಸುತ್ತುತ್ತಿರುತ್ತೆ. ಸೊ ಅದರಲ್ಲಿ ನಮ್ಮ ಭೂಮಿಯು ಸಹ ಒಂದು. ಆಮೇಲೆ ನಮಗೆ ಈ ಹಗಲು ಮತ್ತು ರಾತ್ರಿಗಳು ಉಂಟಾಗುತ್ತೆ. ಆ ಹಗಲು ಮತ್ತು ರಾತ್ರಿ ಯಾಕೆ ಉಂಟಾಗುತ್ತೆ ಅನ್ನೋ ಕ್ವಶನ್ ನಮ್ಮ ಕಡೆ ಕಾಡ್ತಿರುತ್ತೆ. ಆಮೇಲೆ ಋತುಗಳು ಚೇಂಜ್ ಆಗ್ತಿರುತ್ತೆ, ಸೀಸನ್ಸ್. ಓಕೆ, ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಈ ಥರ ಋತುಗಳು ಚೇಂಜ್ ಆಗ್ತಿರುತ್ತೆ. ಸೊ ಇದಕ್ಕೆ ಕಾರಣವಾದರೂ ಏನು ಅಂತ ಹುಡುಕಲು ಹೊರಟಾಗ ನಮಗೆ ಸಿಗೋದು ಚಲನೆ, ದ್ಯಾಟ್ ಈಸ್ ಮೋಷನ್ ಆಫ್ ಅ ಬಾಡಿ ಆರ್ ಅನ್ ಆಬ್ಜೆಕ್ಟ್. ಓಕೆ, ಸೊ ಫಸ್ಟ್ ಆಫ್ ಆಲ್ ನಮಗೆ ಅರ್ಥ ಆಗಬೇಕಾಗಿರೋದು ಏನಪ್ಪ ಅಂತಂದರೆ, ವಾಟ್ ಯು ಮೀನ್ ಬೈ ರೆಸ್ಟ್ ಆ್ಯಂಡ್ ವಾಟ್ ಯು ಮೀನ್ ಬೈ ಮೋಷನ್. ಸೊ ಈ ಟಾಪಿಕಲ್ಲಿ ನಾವು ಮೊದಲಿಗೆ ರೆಸ್ಟ್ ಆ್ಯಂಡ್ ಮೋಷನ್ ಬಗ್ಗೆ ಮಾತಾಡೋದಾದರೆ, ಸೊ ರೆಸ್ಟ್ ಈಸ್ ನಥಿಂಗ್ ಬಟ್, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನಿಂತ್ಕೊಂಡಿದ್ದೇನೆ. ಓಕೆ, ಈ ಪ್ಲೇಸಲ್ಲಿ ನಾನು ನಿಂತ್ಕೊಂಡಿದ್ದೇನೆ. ಓಕೆ, ಸೊ ಯು ಕ್ಯಾನ್ ಕಾಲ್ ದ ಸ್ಟೇಟ್ ಆಫ್ ದಿಸ್ ಬಾಡಿ ಈಸ್ ಅ ರೆಸ್ಟ್, ಈಸ್ ಆಟ್ ರೆಸ್ಟ್ ಅಂತ ಹೇಳ್ಬೋದು. ಯಾಕೆ ಸ್ಟೇಟ್ ಆಫ್ ರೆಸ್ಟ್ ಅಂತ ಕರಿತೀವಿ ಅಂತಂದರೆ, ನನ್ನ ಬಾಡಿ ನೋಡ್ಕೊಳ್ಳೋದಾದರೆ ಐ ಆಮ್ ನಾಟ್ ಚೇಂಜಿಂಗ್ ಮೈ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಇಮಿಡಿಯೇಟ್ ಸರೌಂಡಿಂಗ್. ಈ ಕ್ಲಾಸ್ ರೂಮಲ್ಲಿ ನಾನು ನಿಂತ್ಕೊಂಡಿದ್ದೇನೆ. ಇಮಿಡಿಯೇಟ್ ಸರೌಂಡಿಂಗ್ ಮೀನ್ಸ್ ಕ್ಲಾಸ್ಗೆ. ಓಕೆ, ಸುತ್ತಮುತ್ತಲಿನ ಗೋಡೆಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಐ ಆಮ್ ನಾಟ್ ಚೇಂಜಿಂಗ್ ಮೈ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಇಮಿಡಿಯೇಟ್ ಸರೌಂಡಿಂಗ್ ಆ್ಯಂಡ್ ಟೈಮ್ ಇಂಟರ್ವಲ್ ಆಲ್ಸೋ. ಹೇಗೆ ಹೇಳ್ಬೋದು? ಇಲ್ಲಿ ಟೈಮ್ ಚೇಂಜ್ ಆಗ್ತಾ ಇದ್ರು ಐ ಆಮ್ ನಾಟ್ ಚೇಂಜಿಂಗ್ ಮೈ ಪೊಸಿಷನ್ ಅಲ್ವಾ? ಸೊ ಈ ಸ್ಟೇಟ್ ಆಫ್ ದ ಬಾಡಿಗೆ ನಾವು ಸ್ಟೇಟ್ ಆಫ್ ರೆಸ್ಟ್ ಅಂತ ಕರಿತೀವಿ. ಸೊ ಸ್ಟೇಟ್ ಆಫ್ ದ ಬಾಡಿ ಅಂತಂದರೆ ದೇರ್ ಆರ್ ಟೂ ಟೈಪ್ಸ್ ಆಫ್ ಸ್ಟೇಟ್ ಆಫ್ ಬಾಡಿ. ಓಕೆ, ಐ ಆಮ್ ಟಾಕಿಂಗ್ ಅಬೌಟ್ ಪರ್ಟಿಕ್ಯುಲರ್ಲಿ ಸಾಲಿಡ್ ಬಾಡೀಸ್. ಓಕೆ, ಸೊ ಇಲ್ಲಿ ಟೂ ಸ್ಟೇಟ್ ಆಫ್ ಬಾಡಿ ಇರುತ್ತೆ, ಒಂದು ಸ್ಟೇಟ್ ಆಫ್ ರೆಸ್ಟ್, ಇನ್ನೊಂದು ಸ್ಟೇಟ್ ಆಫ್ ಮೋಷನ್ ಅಂತ. ಸೊ ಸ್ಟೇಟ್ ಆಫ್ ರೆಸ್ಟ್ ಅಂತಂದರೆ ಒಂದ್ಸತಿ ಡೆಫಿನೇಷನ್ ಬರೀತೀನಿ ನೋಡ್ಕೊಳ್ಳಿ. ರೆಸ್ಟ್ ಅಂತಂದ್ರೆ when an object ಅಥವಾ ಬಾಡಿ ಅಂತನೂ ಕರಿಬಹುದು. ಓಕೆ, when an object do not change its position with respect to immediate surrounding and time. ಯಾವುದೇ ವಸ್ತಾಗಿರಲಿ ಅಥವಾ ಬಾಡಿ ಆಗಿರಲಿ, ಯಾವಾಗ ತನ್ನ ಪೊಸಿಷನ್ ಚೇಂಜ್ ಮಾಡದೇನೆ ಸೇಮ್ ಪೊಸಿಷನ್ಲಿದ್ದರೆ
ಅದನ್ನು ಸ್ಟೇಟ್ ಆಫ್ ರೆಸ್ಟ್ ಅಂತ ಕರಿತೀವಿ. ಓಕೆ, ಸೊ ಆಗಿತ್ತಂದರೆ ವಾಟ್ ಅಬೌಟ್ ದಿಸ್ ಮೋಷನ್? ಈ ಮೋಷನ್ನ ಯಾವ ಥರ ಡಿಫೈನ್ ಮಾಡ್ಬೋದು? ಇಲ್ಲಿ ರೆಸ್ಟ್ ಆಯಿತು, ನೆಕ್ಸ್ಟ್ ಮೋಷನ್. ವೆನ್, ಸೇಮ್ ಡೆಫಿನೇಷನ್, ಓಕೆ, ವೆನ್, but there is a small change. When an object changes its position with respect to immediate surrounding and time ಅಂತ. ಓಕೆ, ಸೊ ಎಕ್ಸಾಂಪಲ್ ಫಾರ್ ರೆಸ್ಟ್ ಹೇಳೋದಾದ್ರೆ ಟ್ರೀಸ್, ಬಿಲ್ಡಿಂಗ್ಸ್, ಟೇಬಲ್, books on the table, ಇಷ್ಟು ಎಕ್ಸಾಂಪಲ್ ಕೊಡ್ಬೋದು. ಯಾವುದೇ ಹೊಸಾಗಿರಲಿ, ಸ್ವಲ್ಪ ಎಕ್ಸಾಂಪಲ್ ಕೊಟ್ಟಿರೋದು, ನೀವು ಯಾವುದೇ ಆದರೂ ಎಕ್ಸಾಂಪಲ್ ಕೊಡ್ಬೋದು. ಓಕೆ, ನಾವು ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಎಕ್ಸಾಂಪಲ್ ಫಾರ್ ಮೋಷನ್. ಫ್ಲೋಯಿಂಗ್ ವಾಟರ್, moving vehicles, running fan, and etc. ಇಷ್ಟು ಎಕ್ಸಾಂಪಲ್ ಕೊಡ್ಬೋದು. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ರೆಸ್ಟ್ ಆ್ಯಂಡ್ ಮೋಷನ್. ಇವಾಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಈ ರೆಸ್ಟ್ ಆ್ಯಂಡ್ ಮೋಷನ್ ಅನ್ನೋದು ಮೀನಿಂಗ್ ಗೊತ್ತಾಯಿತು, ಬಟ್ ಎಲ್ಲ ಬಾಡೀಸ್ ರೆಸ್ಟಲ್ಲಿರುತ್ತಾ ಅಥವಾ ಎಲ್ಲ ಬಾಡೀಸ್ ಮೋಷನಲ್ಲಿರುತ್ತಾ? ಇಲ್ಲಿ ನಿಮಗೆ ಕಾಡುವ ಪ್ರಶ್ನೆ, ಎರಡು ರಿಲೇಟೆಡ್ ಆಗಿದೆನಾ? ಇದಕ್ಕೆ ಒಂದು ಸಿನಾರಿಯೋ ತಗೊಳ್ಳೋಣ. ಸೊ ಟ್ರೈನ್ ಎಕ್ಸಾಂಪಲ್ ತಗೋತೀನಿ. ದ್ಯಾಟ್ ವಿಲ್ ಬಿ ದ ಬೆಸ್ಟ್ ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ರೆಸ್ಟ್ ಆ್ಯಂಡ್ ಮೋಷನ್ ಈಸ್. ಓಕೆ, ಸೊ ಒಂದು ಟ್ರೈನ್ ಎಕ್ಸಾಂಪಲ್ ತಗೊಳ್ಳೋಣ. ಪ್ಲಾಟ್ಫಾರ್ಮಲ್ಲಿ ಟ್ರೈನ್ ನಿಂತ್ಕೊಂಡಿದೆ. ಓಕೆ, ಸೊ ನೀವು ನಿಮ್ಮ ಫ್ರೆಂಡ್, ಓಕೆ, ಆ್ಯಕ್ಚುಲಿ 3 ಫ್ರೆಂಡ್ಸ್ ಇರ್ತೀರ ನೀವು. ಓಕೆ, ಸೊ ಇಬ್ಬರು ಫ್ರೆಂಡ್ಸ್ ಇರ್ತಾರೆ, ಅದರಲ್ಲಿ ಒಬ್ಬರು ನಿನ್ನ ಜೊತೆ ಬರ್ತಾರೆ. ಯು ವಿಲ್ ಬಿ ಟ್ರಾವೆಲಿಂಗ್ ಫ್ರಮ್ ಒನ್ ಸಿಟಿ ಟು ಅದರ್ ಸಿಟಿ. ಸೊ ನಿನ್ನ ಜೊತೆ ನಿನ್ನ ಫ್ರೆಂಡ್ ಕೂತ್ಕೊಂಡಿರ್ತಾನೆ ಟ್ರೈನ್ ಒಳಗಡೆ, ಇನ್ನೊಬ್ಬ ಫ್ರೆಂಡ್ ಟ್ರೈನ್ ಆಚೆ ಇರ್ತಾನೆ. ಓಕೆ, ಸೊ ಟ್ರೈನ್ ಒಳಗಡೆ ಇರೋ ಫ್ರೆಂಡ್ ಮತ್ತು ಟ್ರೈನ್ ಆಚೆ ಇರೋ ಫ್ರೆಂಡ್, ದೇ ಆರ್ ವೆರಿ ಕ್ಲೋಸ್ ಟು ಯು. ಓಕೆ, ಇವಾಗ ಏನಾಗುತ್ತೆ, ಟ್ರೈನ್ ಸ್ಟಾರ್ಟ್ ಮೂವ್ ಫ್ರಮ್ ದಟ್ ಪ್ಲಾಟ್ಫಾರ್ಮ್. ಸೊ ಟ್ರೈನ್ ಸ್ಟಾರ್ಟ್ ಆಗುತ್ತೆ ಮೂವ್ ಆಗೋಕ್ಕೆ. ಆವಾಗ ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ವಿತ್ ರೆಸ್ಪೆಕ್ಟ್ ಟು ಯು. ಓಕೆ, ಟ್ರೈನ್ ಒಳಗಡೆ ಒನ್ ಆಫ್ ದ ಫ್ರೆಂಡ್ ಈಸ್ ಇನ್ ಫ್ರಂಟ್ ಆಫ್ ಯು. ಓಕೆ, ಸೊ ನಿನ್ನ ಮುಂದೆ ಇರೋ ಫ್ರೆಂಡ್ಗೆ ಅವನು ನಿನ್ಗೆ ಏನು ಕಾಣಿಸ್ತಾನೆ, ಕೂತ್ಕೊಂಡಿದ್ದಾನೆ. ಹಿ ಈಸ್ ನಾಟ್ ಚೇಂಜಿಂಗ್ ಇಟ್ಸ್ ಪೊಸಿಷನ್, ರೈಟ್? ಹಿ ಈಸ್ ನಾಟ್ ಚೇಂಜಿಂಗ್ ಇಸ್ ಪೊಸಿಷನ್. ಸೊ ಇನ್ಸೈಡ್ ಟ್ರೈನ್ ನಿನ್ನ ಫ್ರೆಂಡ್ ಸ್ಟೇಟ್ ಆಫ್ ರೆಸ್ಟಲ್ಲಿದ್ದಾನೆ. ಬಟ್ ನೀನು ಕಿಟಕಿಯಿಂದ ವಿಂಡೋ ಆಚೆ ನೋಡಿದಾಗ ನಿನ್ನ ಫ್ರೆಂಡ್, ಇನ್ನೊಬ್ಬ ಫ್ರೆಂಡ್ ಇದ್ದಾನಲ್ಲ, ಲುಕ್ಸ್ ಲೈಕ್ ಮೂವಿಂಗ್ ಅವೇ ಅಲ್ವಾ? ಆ್ಯಕ್ಚುಲಿ ನೀನು ಮೂವ್ ಆಗ್ತಿರೋದು, ಬಟ್ ಅವನು ಅಲ್ಲೇ ಇದ್ದಾನೆ. ಬಟ್ ನಿನಗೆ ವಿತ್ ರೆಸ್ಪೆಕ್ಟ್ ಯು ಅವನು ಹಿಂದಕ್ಕೆ ಮೂವ್ ಆದಂಗೆ ಕಾಣಿಸ್ತಾನೆ. ಇಲ್ಲಿ ಎಟ್ ದ ಸೇಮ್ ಟೈಮ್ ಯು ಕ್ಯಾನ್ ಏಬಲ್ ಟು ಸಿ ಸ್ಟೇಟ್ ಆಫ್ ರೆಸ್ಟ್ ಔಟ್ಸೈಡ್ ಸ್ಟೇಟ್ ಆಫ್ ಮೋಷನ್. ಇದು ಹೇಗೆ ಸಾಧ್ಯ? ನೀನು 2 ಕೇಸಸ್ ನೋಡ್ತಿದ್ಯಾ ಅಟ್ ಸೇಮ್ ಟೈಮ್. ನಿನ್ನ ಟ್ರೈನ್ ಬೋಗಿ ಒಳಗಡೆ ಕೂತಿರೋರೆಲ್ಲ ಸ್ಟೇಟ್ ಆಫ್ ರೆಸ್ಟಲ್ಲಿದ್ದಾರೆ, ಬಟ್ ಔಟ್ಸೈಡ್ ದ ಟ್ರೈನ್ ಎಲ್ಲ ಜನ ಮೂವ್ ಅವೇ ಆಗ್ತಿದ್ದಾರೆ, ಅಂದರೆ ಹಿಂದ್ಗಡೆ ಮೂವ್ ಆದಂಗೆ ಕಾಣಿಸ್ತಿರ್ತಾರೆ. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ, ಬಸ್ ಟ್ರಾವೆಲ್ ತೊಗೊಳ್ಳೋಣ. ನೀನು ಕಿಟಕಿ ಪಕ್ಕ ಕೂತ್ಕೊಂಡಿದ್ಯಾ. ಓಕೆ, ಸೊ ಪ್ಯಾಸೆಂಜರ್ಸ್ ಇನ್ಸೈಡ್ ದ ಬಸ್, ಅವರು ನಿನಗೆ ಸ್ಟೇಟ್ ಆಫ್ ರೆಸ್ಟಲ್ಲಿ ಕಾಣಿಸ್ತಿರ್ತಾರೆ. ಬಟ್ ನೀನು ಕಿಟಕಿಯಿಂದ ಆಚೆ ನೋಡಿದಾಗ ಟ್ರೀಸ್ ಏನಿದೆಯಲ್ಲ, ಮರ ಗಿಡಗಳೆಲ್ಲ ಹಿಂದೆ ಹೋದಂಗೆ ಕಾಣಿಸ್ತಾ ಇರುತ್ತೆ. ಇದು ಹೇಗೆ ಸಾಧ್ಯ? ಎಟ್ ದ ಸೇಮ್ ಪೊಸಿಷನ್, ಎಟ್ ದ ಸೇಮ್ ಟೈಮ್
ಒಳಗಡೆ ನೋಡಿದ್ರೆ ಸ್ಟೇಟ್ ಆಫ್ ರೆಸ್ಟ್, ಎಲ್ಲರೂ ಸ್ಟೇಟ್ ಆಫ್ ರೆಸ್ಟ್ ಅಲ್ಲಿ ಇದ್ದಾರೆ. ಬಟ್ ಹೊರಗಡೆ ನೋಡಿದ್ರೆ ಸ್ಟೇಟ್ ಆಫ್ ಮೋಷನ್. ಈ ಎಕ್ಸಾಂಪಲ್ ಇಂದ ನಾವು ತಿಳ್ಕೋಬಹುದು ದಿಸ್ ರೆಸ್ಟ್ ಅಂಡ್ ಮೋಷನ್ ಆರ್ ರಿಲೇಟಿವ್ ಅಂತ. ದೇರ್ ಇಸ್ ನೋ absolute rest, there is no absolute motion, so they are relative terms. ಹೇಗೆ ಇವಾಗ ಜಸ್ಟ್ ಎಕ್ಸಾಂಪಲ್ ನೋಡಿದ್ವಲ್ಲ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಈ ಭೂಮಿ ಮೇಲೆ ನಾವು ಆಕ್ಚುಲಿ ನಾವು ಯಾವುದೇ ಥರ ಫೀಲಿಂಗ್ ಆಗ್ತಿಲ್ಲ, ನಾವು ಮೂವ್ ಆಗ್ತಿದೀವಿ ಅನ್ನೋದು. ಬಟ್ ನಮಗೆ ಗೊತ್ತು ಭೂಮಿ ಸೂರ್ಯನ ಸುತ್ತ ತಿರುಗ್ತಿದೆ, ಬಟ್ ನಮ್ಗೆ ಯಾವುದೇ ಥರ ಫೀಲ್ ಆಗ್ತಿಲ್ಲ. ಯಾಕೆ ಅಂತಂದ್ರೆ ದ ಸೇಮ್ ಕಾನ್ಸೆಪ್ಟ್. ವಿತ್ ರೆಸ್ಪೆಕ್ಟ್ ಟು ಸನ್ ನಮ್ಮ ಭೂಮಿ ಸುತ್ತಾ ಇದೆ, ಬಟ್ ವಿತ್ ರೆಸ್ಪೆಕ್ಟ್ ಟು ಅಸ್ ಭೂಮಿ ಸ್ಟೇಜ್ನರಿಲಿ ಇದೆ ಅಂತ ಫೀಲ್ ಆಗುತ್ತೆ. ಇವಾಗ ಭೂಮಿ ರನ್ ಆಗ್ತಿದ್ರೆ, ರೊಟೇಟ್ ಆಗ್ತಿದ್ರೆ, ರಿವಾಲ್ವ್ ಆಗ್ತಿದ್ರೆ ಏನಾಗುತ್ತೆ, ನಾವು ಫೀಲ್ ಆಗ್ಬೇಕು, ಬಟ್ ಫೀಲ್ ಆಗ್ತಿಲ್ಲ. ಸೇಮ್ ಕೇಸಸ್, ದ ಟ್ರೈನ್ ಕೇಸ್ ನೋಡ್ಬೋದು, ಮತ್ತೆ ಇಲ್ಲಿ ಬಸ್ ಕೇಸ್ ನೋಡ್ಬೋದು. ಇನ್ ದ ಸೇಮ್ ವೇ ಯು ಆರ್ ನಾಟ್ ಏಬಲ್ ಟು ಫೀಲ್ ದಟ್ ಮೋಷನ್ ಬಿಕಾಸ್ ದಿಸ್ ಸ್ಟೇಟ್ ಆಫ್ ರೆಸ್ಟ್ ಆಸ್ ವೆಲ್ as ಮೋಷನ್ ಆರ್ ರಿಲೇಟಿವ್ ಟರ್ಮ್ಸ್. ಅದೇ ರೀತಿ ಈ ಭೂಮಿ ಮೇಲೆ ನಿನಗೆ ನೀನು ನೋಡ್ಕೊಂಡ್ರೆ ಯು ಆರ್ ಇನ್ ದ ಸ್ಟೇಟ್ ಆಫ್ ರೆಸ್ಟ್ ಅಲ್ವಾ, ಬಟ್ ಭೂಮಿ ತಿರುಗ್ತಾ ಇದೆ. ಓಕೆ, ಬಟ್ ಅದೇ ರೀತಿ ಫಾರ್ ಎಕ್ಸಾಂಪಲ್ ನಾನು ಅಥವಾ ನೀವು ಚಂದ್ರನ ಮೇಲೆ ನಿಂತ್ಕೊಂಡು ನಮ್ಮ ಭೂಮಿನ ನೋಡಿದಾಗ ಭೂಮಿ ಸೂರ್ಯನ ಸುತ್ತ ತಿರುಗ್ತಿರುತ್ತೆ. ಬಟ್ ಆ ಚಂದ್ರನ ಮೇಲೆ ನೀವು ಇರೋರಲ್ವಾ, ಸೊ ಆ ಚಂದ್ರ ನಿಮ್ಗೆ ಯಾವ ಥರ ಕಾಣಿಸ್ತಾನೆ, ಸ್ಟೇಟ್ ಆಫ್ ರೆಸ್ಟ್ ಅಲ್ಲಿ ಇದ್ದಂಗೆ. ಬಟ್ ಏನಾಗ್ತಿರುತ್ತೆ, ಎಲ್ಲಾನು ಮೋಷನ್ ಇರುತ್ತೆ. ಇವನ್ ಪಾರ್ಟಿಕಲ್ ಇಂದ ಹಿಡಿದು ಗ್ಯಾಲಕ್ಸಿವರೆಗೂ ಎಲ್ಲ ಸ್ಟೇಟ್ ಆಫ್ ಮೋಷನ್ ಅಲ್ಲಿದೆ. ಬಟ್ ರೆಫರೆನ್ಸ್ ವೈಸ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಎ ಸ್ಟೇಟ್ ಆಫ್ ರೆಸ್ಟ್ ಅಂಡ್ ಸ್ಟೇಟ್ ಆಫ್ ಮೋಷನ್. ಬಟ್ ಇನ್ ರಿಯಾಲಿಟಿ ದ ಸ್ಟೇಟ್ ಆಫ್ ರೆಸ್ಟ್ ಆಸ್ ವೆಲ್ ಆಸ್ ಮೋಷನ್ ಆರ್ ರಿಲೇಟಿವ್ ಟರ್ಮ್ಸ್. ನೀವು ಯಾವ ಥರ ನೋಡ್ತೀರಾ ಆ ಥರ ಕಾಣಿಸುತ್ತೆ ಅಲ್ವಾ. ಎಕ್ಸಾಂಪಲ್ ಬಸ್ ಕೇಸ್ ನೋಡ್ಬೋದು, ಒಳಗಡೆ ನೋಡಿದ್ರೆ ಸ್ಟೇಟ್ ಆಫ್ ರೆಸ್ಟ್, ಹೊರಗಡೆ ನೋಡಿದ್ರೆ ಸ್ಟೇಟ್ ಆಫ್ ಮೋಷನ್. ಟ್ರೈನ್ ಕೇಸ್ ನೋಡ್ಬೋದು, ಹೊರಗಡೆ ನೋಡಿದ್ರೆ ಸ್ಟೇಟ್ ಆಫ್ ಮೋಷನ್, ಒಳಗಡೆ ನೋಡಿದ್ರೆ ಸ್ಟೇಟ್ ಆಫ್ ರೆಸ್ಟ್. ಆಮೇಲೆ ಪ್ಲಾನೆಟರಿ ಮೋಷನ್ ನೋಡ್ಬೋದು, ಆ ಪ್ಲಾನೆಟ್ ಅಲ್ಲಿ ನೀವು ಎಲ್ಲಿ ನಿಂತ್ಕೊಂಡಿರ್ತೀರ ಆ ಪ್ಲಾನೆಟ್ ಯಾವ ಥರ ಕಾಣಿಸುತ್ತೆ, ಸ್ಟೇಟ್ ಆಫ್ ರೆಸ್ಟ್. ಬಟ್ ಆಕ್ಚುಲಿ ದ ಪ್ಲಾನೆಟ್ ಈಸ್ ರಿವಾಲ್ವಿಂಗ್ ಅರೌಂಡ್ ದ ಸನ್. ಓಕೆ, ಸೊ ದಿಸ್ ಕಾನ್ಸೆಪ್ಟ್ ಗಿವ್ ಯು ಕ್ಲಾರಿಟಿ. ವೈ ಡೋಂಟ್ ಯು ಫೀಲ್ ವೆನ್ ಅರ್ತ್ ಈಸ್ ರಿವಾಲ್ವಿಂಗ್ ಅರೌಂಡ್ ದ ಸನ್? ಓಕೆ, ಸೊ ಇಲ್ಲಿ ನಿಮಗೆ ರೆಸ್ಟ್, there is no absolute rest and motion, but rest and motion are relative term. This is very important one. Rest and motion are relative terms. ಎಕ್ಸಾಂಪಲ್ ನೀವು ಯಾವುದಾದ್ರೂ ಎಕ್ಸಾಂಪಲ್ ಕೊಡ್ಬೋದು. 3 ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನೀವು ಇದೇ ಥರ ಕನ್ಸಿಡರ್ ಮಾಡ್ಕೊಂಡು ಎಕ್ಸಾಂಪಲ್ ಇನ್ನೂ ಕೊಡ್ಬೋದು. ಓಕೆ, ನೆಕ್ಸ್ಟ್ ಒನ್ ಡಿಸ್ಕ್ರೈಬಿಂಗ್ ಮೋಷನ್. ಈ ಮೋಷನ್ ಆಲ್ರೆಡಿ ನಮಗೆ ಗೊತ್ತಾಗಿದೆ. ಇಟ್ ಈಸ್ ದ ಚೇಂಜ್ ಆಫ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಇಮಿಡಿಯೇಟ್ ಸರೌಂಡಿಂಗ್ ಆ್ಯಂಡ್ ಟೈಮ್ ಅಂತ. ಬಟ್ ಯಾವ ಥರ ಪ್ರೆಸೆಂಟ್ ಮಾಡ್ಬೋದು, ಡೆಫಿನೇಷನ್ ವೈಸ್ ನೋಡ್ಕೊಂಡ್ವಿ, ಬಟ್ ಯಾವ ಥರ ಡಿಸ್ಕ್ರೈಬ್ ಮಾಡೋದು? ಸೊ ಇಫ್ ವಿ ಟಾಕ್ ಅಬೌಟ್ ಅ ಮೋಷನ್, there are lot of types of motion. You can consider translatory motion, rectilinear motion, curvilinear motion, circular motion, rotational motion, oscillatory motion, vibratory motion, zigzag motion, random motion. ಈ ಥರ ತುಂಬ ಟೈಪ್ಸ್ ಆಫ್ ಮೋಷನ್ಸ್ ಇದೆ. ಬಟ್ ದ ಸಿಂಪ್ಲೆಸ್ಟ್ ಮೋಷನ್ ಈಸ್ ಸ್ಟ್ರೇಟ್ ಲೈನ್ ಮೋಷನ್. ಆ ಸ್ಟ್ರೇಟ್ ಲೈನ್ ಮೋಷನ್ ನಾವು 1 ಡೈಮೆನ್ಷನಲ್ ಮೋಷನ್ ಅಂತ ಸಹ ಕರಿತೀವಿ. 1 ಡೈಮೆನ್ಷನಲ್ ಮೋಷನ್ ಅಂತ ಯಾಕೆ ಕರಿತೀವಿ ಅಂದರೆ ಇಟ್ ಕವರ್ಸ್ ಓನ್ಲಿ ಲೆಂತ್. ಸೊ that is the reason we are calling it as a straight line motion is also called 1 dimensional motion ಅಂತ ಕರಿತೀವಿ. ಸೊ ಇಲ್ಲಿ ನಾವು ಡಿಸ್ಕ್ರೈಬಿಂಗ್ ಮೋಷನ್ ಅನ್ನೋದ್ರಲ್ಲಿ ಸ್ಟ್ರೇಟ್ ಲೈನ್ ಮೋಷನ್ ಬಗ್ಗೆ ಮಾತಾಡ್ತಿರೋದು. ಸ್ಟ್ರೇಟ್ ಲೈನ್ ಮೋಷನ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಯಾವ ಥರ ನಾವು ಅರ್ಥ ಮಾಡ್ಕೋಬಹುದು?
ಯಾವ ಥರ ಅರ್ಥ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ಏನಂತಂದರೆ ನಿಮ್ಮೂರನ್ನ ರೆಫರೆನ್ಸ್ ಆಗಿ ತಗೊಳ್ಳಿ. ಓಕೆ, ಎಕ್ಸಾಂಪಲ್ನ ನಿಮ್ಮೂರನ್ನ ರೆಫರೆನ್ಸ್ ಆಗಿ ತಗೊಳ್ಳಿ. ನಿಮ್ಮೂರಿನ ಬಸ್ ಸ್ಟಾಪಿಂದ, ಓಕೆ, ನಿಮ್ಮೂರಿನ ಬಸ್ ಸ್ಟಾಪಿಂದ ನಿಮ್ಮ ಸ್ಕೂಲ್ 1 ಕಿಲೋಮೀಟರ್ ದೂರ ಇದೆ ಅಂದ್ಕೊಳ್ಳಿ. ಓಕೆ, ನಿಮ್ಮ ಊರಿನ ಬಸ್ ಸ್ಟಾಪಿಂದ ನಿಮ್ಮ ಸ್ಕೂಲ್ 1 ಕಿಲೋಮೀಟರ್ ಅವೇ ಇದೆ. ಯಾವ ಕಡೆ? ಈಸ್ಟ್ ಅಂದ್ಕೊಳ್ಳಿ. ಓಕೆ, ಪೂರ್ವದ ಕಡೆ. ಸೊ ಇಲ್ಲಿ ನಾವು ಡೈರೆಕ್ಷನ್ ಮೆನ್ಷನ್ ಮಾಡಿದ್ರೆ ಇದು ಈಸ್ಟ್. ಓಕೆ, ನಾವು ಇಲ್ಲಿ ಯಾವುದು ಬಸ್ ಸ್ಟಾಪ್, ಯಾವುದು ಬಸ್ ಸ್ಟಾಪ್ ನಿಮ್ಮೂರಿಂದು. ಓಕೆ, ಇಲ್ಲಿ ನಿಮ್ಮ ಸ್ಕೂಲ್ ಎಲ್ಲಿ ಎಷ್ಟು ದೂರ ಇದೆ? 1 ಕಿಲೋಮೀಟರ್ ಅವೇ ಸ್ಕೂಲ್. ಇಲ್ಲಿ ಈ ಬಸ್ ಸ್ಟಾಪ್ ಅನ್ನೋದು ರೆಫರೆನ್ಸ್ ಪಾಯಿಂಟ್ ಆಗಿ ನೀವು ಯೂಸ್ ಮಾಡ್ಕೊತೀರಾ. ಓಕೆ, ರೆಫರೆನ್ಸ್ ಪಾಯಿಂಟ್ ಈಸ್ ನಥಿಂಗ್ ಬಟ್ ಆರಿಜಿನ್. ಅದನ್ನ ರೆಫರೆನ್ಸ್ ಆಗಿ ಪಡ್ಕೊಂಡು ಆಮೇಲೆ ನೀವು ಮೋಷನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಾ. ಹೇಗೆ ಅಂತಂದರೆ ಹಿಯರ್ ಬಸ್ ಸ್ಟಾಪ್ ಆಸ್ ಅ ರೆಫರೆನ್ಸ್ ಐಲ್ ಕನ್ಸಿಡರ್ ಆಸ್ ಅ 0 ಕಿಲೋಮೀಟರ್. ಬಟ್ ನಮ್ಗೆ ಎಷ್ಟು ದೂರ ಇದೆ ಸ್ಕೂಲ್ ಬಸ್ ಸ್ಟಾಪಿಂದ? 1 ಕಿಲೋಮೀಟರ್ ಇದೆ. ಸೊ ಇಲ್ಲಿ ನಾನು 500 ಮೀಟರ್ ಅಂತ ಬರೀತೀನಿ. ಇಲ್ಲಿಗೆ 1 ಕಿಲೋಮೀಟರ್ ಅಂತ ಬರೀತೀನಿ, ರೈಟ್? ಸೊ ಇಲ್ಲಿ 500 ಅನ್ನೋದು ಮಿಡ್ ಪಾಯಿಂಟ್ ಬಿಟ್ವೀನ್ ಸ್ಕೂಲ್ ಆಸ್ ವೆಲ್ ಆಸ್ ಬಸ್ ಸ್ಟಾಪ್, ಆ್ಯಂಡ್ 1 ಕಿಲೋಮೀಟರ್ ಪಾಯಿಂಟ್ ಈಸ್ ದ ಫೈನಲ್ ಪೊಸಿಷನ್ ಆಫ್ ದ ಯುವರ್ ಜರ್ನಿ. ಇವಾಗ ನೀನು ಟ್ರಾವೆಲ್ ಮಾಡ್ತಿದ್ದೀಯ ಅನ್ಕೋ ಬಸ್ ಸ್ಟಾಪ್ ಇಂದ ಸ್ಕೂಲ್ಗೆ. ಸೊ ಯುವರ್ ಸ್ಟಾರ್ಟಿಂಗ್ ಪಾಯಿಂಟ್ ವಿಲ್ ಬಿ ಬಸ್ ಸ್ಟಾಪ್ ಆ್ಯಂಡ್ ಎಂಡಿಂಗ್ ಪಾಯಿಂಟ್ ವಿಲ್ ಬಿ ಸ್ಕೂಲ್, ರೈಟ್? ಸೊ ಇಲ್ಲಿ ನೀನು ಬಸ್ ಸ್ಟಾಪ್ ಇಂದ ಸ್ಕೂಲ್ಗೆ ಹೋಗ್ಬೇಕಾದ್ರೆ the total length of the path, so this dotted line indicates a path. Okay, so total length of the path is called distance. Okay, total length of the path is called a distance. So ee tara 1 kilometer distance na particular time alli illi 1 second alli athava 10 minutes alli 200 meter ಹೋಗ್ತಾನೆ, ಅಥವಾ 5 minutes ಅಲ್ಲಿ 200 ಮೀಟರ್, 10 ಮಿನಿಟ್ಸ್ ಅಲ್ಲಿ 400 ಮೀಟರ್ಸ್, 15 ಮಿನಿಟ್ಸ್ ಅಲ್ಲಿ 600 ಮೀಟರ್. ಈ ಥರ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆಸ್ ವೆಲ್ ಆಸ್ ವಿತ್ ರೆಸ್ಪೆಕ್ಟ್ ಟು ಇಮಿಡಿಯೇಟ್ ಸರೌಂಡಿಂಗ್, ಇಫ್ ದ ಬಾಡಿ ಈಸ್ ಚೇಂಜಿಂಗ್ ಇಟ್ಸ್ ಪೊಸಿಷನ್, ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಬಾಡಿ ಈಸ್ ಎನ್ ಮೋಷನ್. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ರೆಫರೆನ್ಸ್ ಪಾಯಿಂಟ್ ಬಸ್ ಸ್ಟಾಪ್ ಅಂತ ತಗೊಂಡಿದ್ದೀನಿ ತಾನೆ. ಬಸ್ ಸ್ಟಾಪ್ ಇಲ್ಲಿ in ಜರ್ನಿನ ಸ್ಟಾರ್ಟ್ ಮಾಡ್ತೀಯಾ. ಓಕೆ, ಸೊ ದಿಸ್ ವಿಲ್ ಬಿ ಯುವರ್ ಆರಿಜಿನ್. ಸೊ ಆಫ್ಟರ್ ಸಮ್ ಟೈಮ್ಸ್ ಯು ವಿಲ್ ಬಿ ಹಿಯರ್, ರೈಟ್? ಸೊ ಫೈನಲಿ ಯು ವಿಲ್ ಬಿ ಹಿಯರ್ ಈ ಪಾಯಿಂಟಲ್ಲಿ. ಓಕೆ, ಸೊ ಫಸ್ಟ್ ಇಲ್ಲಿರ್ತೀಯಾ, ಆಮೇಲೆ ಸ್ವಲ್ಪ ಸಮಯದ ನಂತರ ಇಲ್ಲಿರ್ತೀಯಾ, ಆಮೇಲೆ ಫೈನಲಿ ನಿಮ್ಮ ಸ್ಕೂಲ್ಗೆ ರೀಚ್ ಆಗ್ತೀಯಾ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಡಿಸ್ಕ್ರೈಬ್ ಮೋಷನ್ ಆಫ್ ದ ಬಾಡಿ. ಸೊ ರೆಫರೆನ್ಸ್ ಪಾಯಿಂಟ್ ಈಸ್ ಕಾಲ್ಡ್ origin of the motion of a body, right? So final point, this one, final position of an object. Got it? So next one ಏನು ಹೇಳ್ಬೋದು, ಏನಿದೆ ನೋಡೋಣ. ಯೂನಿಫಾರ್ಮ್ ಮೋಷನ್. ಯೂನಿಫಾರ್ಮ್ ಅಂತಂದರೆ ನಿಮ್ಗೆ ಆಲ್ರೆಡಿ ಓಕೆ. ಸೊ ಇಲ್ಲಿ ಆರಿಜಿನ್ ಪಾಯಿಂಟ್ ಏನು ಕನ್ಸಿಡರ್ ಮಾಡ್ಕೋತೀನಿ ಅಂತಂದರೆ ಆರಿಜಿನ್. ಓಕೆ, ಆರಿಜಿನ್ ಓ. ನೆಕ್ಸ್ಟ್ ಒನ್ ಇಲ್ಲಿ ಬಿ, ನೆಕ್ಸ್ಟ್ ಒನ್ ಎ ಬಿ ಆ್ಯಂಡ್ ಲಾಸ್ಟ್ ಒನ್ ಸಿ. ಸೊ ಇಲ್ಲಿ ಓ ನಥಿಂಗ್ ಬಟ್ ಆರಿಜಿನ್ ಅಂತ ಕರಿತೀನಿ. ಓಕೆ, ಇಲ್ಲಿ ನೀವು ನೋಡ್ಬೋದು ಯೂನಿಫಾರ್ಮ್ ಮೋಷನ್. ಯೂನಿಫಾರ್ಮ್ ಅಂತಂದರೆ ಈಕ್ವಲ್ ಅಥವಾ ಸೇಮ್ ಅಂತಾನು ಕರಿಬೋದು. ಸೊ ಯೂನಿಫಾರ್ಮ್ ಅಂತಂದರೆ ಈಕ್ವಲ್ ಆರ್ ಸೇಮ್ ಆರ್ ಸಿಮಿಲರ್. ನೀವು ಯಾವುದಾದ್ರೂ ಕನ್ಸಿಡರ್ ಮಾಡ್ತೀರಿ ಸಿಮಿಲರ್, ರೈಟ್? ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಯೂನಿಫಾರ್ಮ್ ಮೋಷನ್ ಅಂದರೆ ಮೋಷನ್ ನಥಿಂಗ್ ಬಟ್ ಅ ಚೇಂಜ್ ಇನ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಇಮಿಡಿಯೇಟ್ ಸರೌಂಡಿಂಗ್ ಆ್ಯಂಡ್ ಟೈಮ್. ಸೊ ದ ಫಸ್ಟ್ಗೆ ನೀವು ಯು ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ನೀವು ಸೊ ಫ್ರಮ್ ಓ ಟು ಎ, ಓಕೆ, ಓ ಟು ಎ 100 ಮೀಟರ್ ಟ್ರಾವೆಲ್ ಮಾಡ್ತೀರಾ. ಓಕೆ, ಇನ್
1 minute. Right? So next ಏನು ಮಾಡ್ತೀರಾ, A point ಇಂದ B point ಗೆ again 100 kilometer. Sorry, 100 meter. Again in 1 meter. Right? After some time, B to C ಗೆ again 100 meter in 1 minute. Right? ಮಿನಿಟ್. ನೀವು ನೋಡ್ಬೋದು, ನೀವು ಪ್ರತಿ ನಿಮಿಷಕ್ಕೆ 100 ಮೀಟರ್ನ ಕವರ್ ಮಾಡ್ತಾ ಇದ್ರ. O to A 100 ಮೀಟರ್, A to B 100 ಮೀಟರ್, B to C 100 ಮೀಟರ್. ಆಲ್ಸೋ ಯು ಆರ್ ಟೇಕಿಂಗ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಸಿ, ಫಸ್ಟ್ 100 ಮೀಟರ್ 1 ಮಿನಿಟ್ ಅಲ್ಲಿ, ನೆಕ್ಸ್ಟ್ 100 ಮೀಟರ್ 1 ಮಿನಿಟ್ ಅಲ್ಲಿ, ನೆಕ್ಸ್ಟ್ 100 ಮೀಟರ್ 1 ಮಿನಿಟ್ ಅಲ್ಲಿ. ಸೊ ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ದ ಬಾಡಿ ಅಂದ್ರೆ ಯು, ದ ಬಾಡಿ ಈಸ್ ಕವರಿಂಗ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಈ ಥರ ಬಾಡಿ ಏನಾದರೂ ಮೋಷನಲ್ಲಿದ್ದರೆ ಆ ಮೋಷನ್ನ ನಾವು ಏನಂತ ಕರಿತೀವಿ, ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಗಾಟ್ ಇಟ್? ಸೊ ಇಲ್ಲಿ ಡೆಫಿನೇಷನ್ ಯಾವ ಥರ ಬರೀಬಹುದು. ಡೆಫಿನೇಷನ್ ಸ್ವಲ್ಪ ಇದನ್ನು ಕ್ಲಿಯರ್ ಮಾಡ್ತೀನಿ. ಡೆಫಿನೇಷನ್, ಯೂನಿಫಾರ್ಮ್ ಮೋಷನ್. When a body or object ಅಂತಾನು ಬರೀಬಹುದು. ಓಕೆ, when a body covers equal distance in equal interval of time is called uniform motion. Okay, so this is about uniform motion. ಎಕ್ಸಾಂಪಲ್ ಯಾವ್ದಾದ್ರು ಕೊಡ್ಬೋದು ಯೂನಿಫಾರ್ಮ್ ಮೋಷನ್ಗೆ. ಇಫ್ ದ ವೆಹಿಕಲ್ ಈಸ್ ಕವರಿಂಗ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್, ಅದು ಸಹಿತ ಹೇಳ್ಬೋದು. ಅಥವಾ ಮೋಷನ್ ಆಫ್ ಎ ಕ್ಲಾಕ್, ಯಾವುದಾದ್ರೂ ಮುಳ್ಳು ತಗೊಳ್ಳಿ, ಸೆಕೆಂಡ್ಸ್ ಮುಳ್ಳಾದರೂ ತಗೊಳ್ಳಿ, ಮಿನಿಟ್ಸ್ ಮುಳ್ಳಾದರೂ ತಗೊಳ್ಳಿ, ಅಥವಾ ಲಾಸ್ಟಿಗೆ ಹವರ್ಸ್ ಮುಳ್ಳಾದರೂ ತಗೊಳ್ಳಿ. ಈಕ್ವಲ್ ಇಂಟರ್ವಲ್ ಆಫ್ ಟೈಮಲ್ಲಿ ಅವು ಈಕ್ವಲ್ ಡಿಸ್ಟೆನ್ಸ್ನ ಕವರ್ ಮಾಡುತ್ತಾ. ಸೊ ಎಕ್ಸಾಂಪಲ್ಗೆ ನೀವು ತಗೊಳ್ಳೋದಾದರೆ, ಎಕ್ಸಾಂಪಲ್ ಫಾರ್ ಯೂನಿಫಾರ್ಮ್ ಮೋಷನ್. So motion of hands of clock, motion of hands of clock, ಅದೊಂದು ಎಕ್ಸಾಂಪಲ್ ಆಯಿತು. ನೆಕ್ಸ್ಟ್ ಒನ್, motion of a planets, motion of planets. ಓಕೆ, ನೆಕ್ಸ್ಟ್ ಏನು ಯಾವ್ದು ಹೇಳ್ಬೋದು, ಮೋಷನ್ ಆಫ್ ಪಿಸ್ಟನ್, ಎಂಜಿನಲ್ಲಿರುತ್ತಲ್ಲ ಪಿಸ್ಟನ್, ಮೋಷನ್ ಆಫ್ ಪಿಸ್ಟನ್. ಸೊ ಇದೇ ಥರ ಬೇರೆ ಬೇರೆ ಎಕ್ಸಾಂಪಲ್ಸ್ ಹೇಳ್ಬೋದು. ಸೊ ಇಲ್ಲಿ ಮೋಷನ್ ಆಫ್ ಹ್ಯಾಂಡ್ಸ್ ಆಫ್ ಕ್ಲಾಕ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ. ನೆಕ್ಸ್ಟ್ ಒಂದು ಮೋಷನ್ ಆಫ್ ಎ ಪ್ಲಾನೆಟ್ಸ್. ಸೊ ಇಲ್ಲಿ ಈಕ್ವಲ್ ಡಿಸ್ಟೆನ್ಸ್ ಆ್ಯಂಡ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್, ಅದರಿಂದನೇ ಎವ್ರಿ ಇಯರ್ ವಿ ಆರ್ ಗೆಟಿಂಗ್ 365 days 0.25 ಅಲ್ವಾ, 365.25 days. ಸೊ 4 ಇಯರ್ಸ್ಗೆ ಎಷ್ಟಾಗುತ್ತೆ, 366 days ಆಗುತ್ತೆ. ಸೊ ದ್ಯಾಟ್ ಮೀನ್ಸ್ ರೊಟೇಷನ್ ಆಫ್ ಅರ್ತ್, ಓಕೆ, ಅಥವಾ ರೆವಲ್ಯೂಷನ್ ಆಫ್ ಅರ್ತ್ ಅರೌಂಡ್ ದ ಸನ್ ಈಸ್ ಟೇಕಿಂಗ್ ಪ್ಲೇಸ್. what type of a motion it is? It is a uniform motion anta, because it is covering equal distance in equal interval of time. I know it is a circular path, precisely it is a elliptical path. Okay, ಇದು ಎಕ್ಸಾಂಪಲ್ಸ್ ಆಯಿತು. ನೆಕ್ಸ್ಟ್ ಒಂದು ಮೋಷನ್ ಆಫ್ ಎ ಪಿಸ್ಟನ್. ಪಿಸ್ಟನ್ ಅಂತಂದರೆ ಇಂಜಿನ್ ಒಳಗಡೆ ಒಂದು ಪಾರ್ಟ್ ಇರುತ್ತೆ, ಇಟ್ ವಿಲ್ ಬಿ ಮೂವಿಂಗ್ ಅಪ್ ಆ್ಯಂಡ್ ಡೌನ್. ಓಕೆ, ಸೊ ದ್ಯಾಟ್ ಮೀನ್ಸ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್, ಈ ಥರ ಮೂವ್ ಆಗ್ತಾ ಇರುತ್ತೆ. ಸೊ ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ಯೂನಿಫಾರ್ಮ್ ಮೋಷನ್. ನಾವು ನೆಕ್ಸ್ಟ್ ನೋಡೋದಾದರೆ ನಾನ್ ಯೂನಿಫಾರ್ಮ್ ಮೋಷನ್. ನಾನ್ ಯೂನಿಫಾರ್ಮ್ ಮೋಷನ್ ಅಂತಂದರೆ ಇಲ್ಲಿ ಮೀನಿಂಗೇ ಹೇಳುತ್ತೆ ನಿಮಗೆ. ನಾನ್ ಯೂನಿಫಾರ್ಮ್, ನಾಟ್ ಈಕ್ವಲ್, ನಾಟ್ ಈಕ್ವಲ್ ಅಥವಾ ನಾಟ್ ಸಿಮಿಲರ್,
ನಾಟ್ ಸಿಮಿಲರ್ ಅಥವಾ ನಾಟ್ ಸೇಮ್ ಅಂತಲೂ ಬರಿಬೋದು ಮೀನಿಂಗ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, ನಾ ಏನಾದರೂ ಪಾತ್ ಕನ್ಸಿಡರ್ ಮಾಡಿಕೊಂಡ್ರೆ ದಿಸ್ ದ ಪಾತ್. ಓಕೆ, ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಆರಿಜಿನ್. So here point A and this is point B and this is point C and this is point D. Okay, now illi distance between each O to A and A to B, B to C, C to D is 100 meters only. 100 meters, 100 meters, 100 meters, 100 meters. Okay, but ಇಲ್ಲಿ ಏನಾಗುತ್ತೆ ಅಂತಂದರೆ ದ ಬಾಡಿ ಅಥವಾ ವೆಹಿಕಲ್ನ ಕನ್ಸಿಡರ್ ಮಾಡ್ಕೊಳ್ಳಿಕ್ಕೆ, ವೆಹಿಕಲ್ನ ಕನ್ಸಿಡರ್ ಮಾಡ್ಕೋಬೋದು. ಓಕೆ, ನಾ ಸೊ ಇನ್ 100 ಮೀಟರ್ ಫಸ್ಟ್ ಇಂಟರ್ವಲ್ ಎಷ್ಟು ತೊಗೊಳುತ್ತೆ ಅಂದರೆ 1 ಮಿನಿಟ್, ಸೆಕೆಂಡ್ಗೆ 2 ಮಿನಿಟ್ಸ್ ತೊಗೊಳುತ್ತೆ. ಓಕೆ, ಎ ಟು ಬಿ ಹೋಗೋದ್ರೆ ಅಗೇನ್ ಇಟ್ ಇಸ್ ಟೇಕಿಂಗ್ 4 ಮಿನಿಟ್ಸ್. ಬಿ ಟು ಸಿಗೆ, ಸಿ ಟು ಡಿಗೆ 30 ಸೆಕೆಂಡ್ಸ್ ತೊಗೊಳುತ್ತೆ. 30 ಸೆಕೆಂಡ್ಸ್ ನೀವು ನೋಡ್ಬೋದು ಈಕ್ವಲ್ ಡಿಸ್ಟೆನ್ಸ್ ಕವರ್ ಮಾಡ್ತಿದೆ, ಬಟ್ ಏನಾಗ್ತಿದೆ, ಟೈಮ್ ವೇರಿ ಆಗ್ತಿದೆ. ಫಸ್ಟ್ 100 ಮೀಟರ್ಸ್ 1 ಮೀಟರ್, ಸೆಕೆಂಡ್ 100 ಮೀಟರ್ ದಟ್ ಈಸ್ ಫ್ರಮ್ ಎ ಟು ಬಿ 100 ಮೀಟರ್ ಇಟ್ ಈಸ್ ಅ 2 ಮಿನಿಟ್, ಟೈಮ್ ಹೆಚ್ಚಿಗೆ ತೊಗೊಳ್ತು. ಮತ್ತು ಇಲ್ಲಿ ಸೇಮ್ ಡಿಸ್ಟೆನ್ಸ್ಗೆ 4 ಮಿನಿಟ್ ಮತ್ತೆ ಟೈಮ್ ಹೆಚ್ಚಿಗೆ ತೊಗೊಳ್ತು. ಮತ್ತು ಸಿ ಟು ಡಿಗೆ ಕೇವಲ 30 ಸೆಕೆಂಡ್ಸ್ ತೊಗೊಳ್ತು. ಅಂದರೆ ಇಲ್ಲಿ ಮೋಷನ್ ಏನಾಗ್ತದೆ, ವೇರಿಯಬಲ್ ಆಗ್ತದೆ. ಇಟ್ ಈಸ್ ನಾಟ್ ಯೂನಿಫಾರ್ಮ್. ಇಟ್ ಈಸ್ ಕವರ್ ಈಕ್ವಲ್ ಡಿಸ್ಟೆನ್ಸ್ ಬಟ್ ನಾಟ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್, ರೈಟ್? ಅಥವಾ ಇನ್ನೊಂದು ಎಕ್ಸಾಂಪಲ್ ತಗೊಳ್ಬೋದು. ಇಲ್ಲಿ ಈ ಡೆಫಿನೇಷನ್ ಏನು ಬರಿಬೋದು ಈ ಎಕ್ಸಾಂಪಲ್ಗೆ ಅಂತಂದರೆ, ವೆನ್ ಎ ಬಾಡಿ covers equal distance in unequal interval of time. ಈ ಥರ ಆಯಿತು. is called non-uniform motion. Is called non-uniform motion. ಇನ್ನೊಂದು ಥರ ಡೆಫಿನೇಷನ್ ಹೇಳ್ಬೋದು. ಹೇಗೆ ಅಂತಂದರೆ, suppose it is the origin O, okay, origin O. So again same vehicle, it is moving in this way. So ಇಲ್ಲಿ 100 meter in 1 minute, B ಗೆ 300 meter in 1 minute, B to C ಗೆ 150 meter again in 1 minute, and C to D is 200 meter in 1 minute. ನೀವು ಒಂದು ಅಬ್ಸರ್ವ್ ಮಾಡ್ಬೋದು, the body is covering unequal distance in equal interval of time. 1 minute, 1 minute, 1 minute, 1 minute only. ಸೊ ಇಲ್ಲಿ ಸ್ವಲ್ಪ ಇಂಕ್ ಚೇಂಜ್ ಮಾಡ್ತೀನಿ. A, B, C and D. So these are the points. Okay? Now, ಇಲ್ಲಿ ಯಾವ ಥರ ಡೆಫಿನೇಷನ್ ಬರಿಬೋದು? When a body is covering unequal distance in equal interval of time.
is called non-uniform motion. Non-uniform motion. ಸೊ ನಾನ್ ಯೂನಿಫಾರ್ಮ್ ಮೋಷನ್ಗೆ ಎರಡು ಥರ ಡಿಫೈನ್ ಮಾಡ್ಬೋದು. ಒಂದು ಈಕ್ವಲ್ ಡಿಸ್ಟೆನ್ಸ್ ಇನ್ ಅನ್ಈಕ್ವಲ್ ಇಂಟರ್ವಲ್ ಆಫ್ ಟೈಮ್, ಇನ್ನೊಂದು ಡೆಫಿನೇಷನಲ್ಲಿ ಅನ್ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಂತಲೂ ಎರಡು ಥರನೂ ಡಿಫೈನ್ ಮಾಡ್ಬೋದು ನಾನ್ ಯೂನಿಫಾರ್ಮ್ ಮೋಷನ್ನ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಯೂನಿಫಾರ್ಮ್ ಮೋಷನ್ ಆಸ್ ವೆಲ್ ಆಸ್ ನಾನ್ ಯೂನಿಫಾರ್ಮ್ ಮೋಷನ್. ಸೊ ಲೆಟ್ಸ್ ಸಿ next slide. Okay, so this is all about today's session. Okay, so let's revise ಯಾವ ಟಾಪಿಕ್ನ ನಾವು ಕವರ್ ಮಾಡಿದ್ದೇವೆ. ಸೊ ಫಸ್ಟ್ಗೆ ನೋಡೋದಾದರೆ ರೆಸ್ಟ್ ಆ್ಯಂಡ್ ಮೋಷನ್ ಬಗ್ಗೆ ಓದಿದ್ವಿ. ಓಕೆ, ವಾಟ್ ಯು ಮೀನ್ ಬೈ ರೆಸ್ಟ್ ಆ್ಯಂಡ್ ವಾಟ್ ಯು ಮೀನ್ ಬೈ ಮೋಷನ್, ಡೆಫಿನೇಷನ್ಸ್ ಓದಿದ್ವಿ. ಆಮೇಲೆ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್, ನಥಿಂಗ್ ಬಟ್ ಡಿಸ್ಕ್ರೈಬಿಂಗ್ ಅ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್, ದಟ್ ಈಸ್ 1D motion. Next one, what is the difference between uniform motion and non-uniform motion? So definition ಓದಿದ್ವಿ with examples. So non-uniform motion ಗೆ ಎಕ್ಸಾಂಪಲ್ ಯಾವ್ದು ಕೊಡ್ಬೋದು ಅಂತಂದರೆ, the vehicle is moving in a traffic, okay, jammed traffic, ಅಥವಾ motion of a body in a crowded place. Equal speed ಆಗಲ್ಲ ಅಲ್ವಾ, ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ ಆಫ್ ಟೈಮ್ ಸಾಧ್ಯ ಇಲ್ಲ, ಬಿಕಾಸ್ ಇಟ್ ಈಸ್ ಎ ಕ್ರೌಡೆಡ್ ಪ್ಲೇಸಸ್. ಇದೇ ಥರ ನೀವು ಇನ್ನೂ ತುಂಬ ಎಕ್ಸಾಂಪಲ್ಸ್ ಕೊಡ್ಬೋದು. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇ ಸೆಷನ್. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.